ನೈಸ್ ಅಕ್ರಮ ಮತ್ತು ಸರ್ಕಾರದ ವಿರುದ್ಧ ಜೆಡಿಎಸ್ ತನ್ನ ಹೋರಾಟವನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ನೈಸ್ ಅಕ್ರಮದ ವಿರುದ್ಧ ಇಡೀ ರಾಜ್ಯದ ಜನತೆ ಧ್ವನಿ ಎತ್ತಬೇಕು ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕರೆ ನೀಡಿದ್ದು, ದಳಪತಿಗಳ ಪಡೆ ಈಗ ಅಖಾಡಕ್ಕಿಳಿದು ರಾಜ್ಯಪಾಲರನ್ನ ಭೇಟಿ ಮಾಡಿ ಗಂಭೀರವಾಗಿ ದೂರು ಸಲ್ಲಿಸಿದೆ. ನೈಸ್ ಅಕ್ರಮದ ವಿರುದ್ಧ ನಿಲ್ಲದ ದಳಪತಿಗಳ ಸಮರ. ರಾಜ್ಯಪಾಲರಿಗೆ ದೂರು ನೀಡಿದ ಜೆಡಿಎಸ್ ನಿಯೋಗ. ನೈಸ್ ಸಂಸ್ಥೆ ಒಪ್ಪಂದ ಮತ್ತು ನಿಯಮಗಳನ್ನು ಗಾಳಿಗೆ ತೋರಿ ಅಗತ್ಯಕ್ಕಿಂತ ಹೆಚ್ಚು ರೈತರ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎನ್ನುವುದು ಜೆಡಿಎಸ್ನ ಮುಖ್ಯ ಆರೋಪ. 40 ವರ್ಷಗಳ ಅವಧಿ ಮುಗಿದಿದ್ರೂ ಸಾರ್ವಜನಿಕರಿಂದ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಟೋಲ್ ಸಂಗ್ರಹಿಸಲಾಗ್ತಾ ಇದೆ ಅಂತ ನಿಯೋಗವು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮತ್ತು ರಾಜ್ಯಪಾಲರಿಗೆ ದೂರು ನೀಡಿದೆ. ನೈಸ್ ಸಂಸ್ಥೆ ಮತ್ತು ಸರ್ಕಾರದ ನಡುವಿನ ಒಳ ಒಪ್ಪಂದವನ್ನ ಬಯಲಿಗೆಳೆಯಲು ದಳಪತಿಗಳು ಸಜ್ಜಾಗಿದ್ದಾರೆ. ಇತ್ತ ಕುಮಾರಸ್ವಾಮಿ ಅವರ ಆರೋಪಗಳಿಗೆ ಕೌಂಟರ್ ನೀಡಿರುವ ಸಚಿವ ಚಲುವರಾಯಸ್ವಾಮಿ ಎಚ್ಡಿಕೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ಕುಮಾರಸ್ವಾಮಿ ಅವರು ಯಾವುದೇ ದಾಖಲೆಗಳಿಲ್ಲದೆ ಮಾತನಾಡ್ತಾರೆ, ಅವರದ್ದು ಕೇವಲ ಹಿಟ್ ಆ್ಯಂಡ್ ರನ್ ರಾಜಕಾರಣ ಅಂತ ಗುಡುಗಿದ್ದಾರೆ. ಈ 3.5 ವರ್ಷದಲ್ಲಿ ಅವ್ರು ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಅಂದಂಥ ಯಾವುದಾದ್ರು ಒಂದು ದಾಖಲೆ ಬಿಡುಗಡೆ ಆಗಿದ್ದರೆ ನಾವು ಇದ್ರ ಬಗ್ಗೆ ಬಿಡುಗಡೆ ಮಾಡ್ತಾರೆ ಅಂತ ನೀವು ನೆಂಬೋದು, ನಾವು ನೆಂಬೋದು. ಯಾವುದು ಬಿಡುಗಡೆ ಆಗಿಲ್ವಲ್ಲ, ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಬಿಡುಗಡೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಈಗ ನೈಸ್ ಕಂಪ್ನಿ ಅವ್ರು ಇಷ್ಟು ವರ್ಷ ನಡೆಸ್ಕೊಂಬಂದಿದ್ದಾರೆ. ಅವ್ರೀಗ ಮಾರ್ತಾರಾ ಅಥವಾ ಬೇರೆಯವ್ರು ವಹಿಸ್ಕೋತಾರ, ಬೇರೆಯವ್ರು ಚಾರ್ಜ್ ತಗೋತಾರ? ಸುಮ್ಮನೆ ಇವರು ಹಿಟ್ ಆ್ಯಂಡ್ ರನ್ ಕೇಸಿಗೆ ಮಾತಾಡಿದ್ರೆ ಕುಮಾರಸ್ವಾಮಿ ಅವ್ರಿಗೆ ಏನು ಹೇಳೋಕ್ಕಾಗತ್ತೆ? ಇನ್ನು ಚಲುವರಾಯಸ್ವಾಮಿ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಅತ್ಯಂತ ಖಾರವಾಗಿ ತಿರುಗೇಟನ್ನ ನೀಡಿದ್ದಾರೆ. ಬಹಿರಂಗ ಚರ್ಚೆಗೆ ಬೈರಮಂಗಲಕ್ಕೆ ಬನ್ನಿ ಎಂದು ಕುಮಾರಸ್ವಾಮಿ ಅವರು ಸವಾಲು ಹಾಕಿದಾಗ ಸಿಎಂ ಏಕೆ ಬರಲಿಲ್ಲ, ಯಾರು ಹಿಟ್ ಆ್ಯಂಡ್ ರನ್ ಮಾಡ್ತಾ ಇದ್ದಾರೆ ಎಂಬುದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಮುಂಬರುವ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷಗಳು ಜಂಟಿಯಾಗಿ ಬೀದಿಗಿಳಿದು ಬೃಹತ್ ಪಾದಯಾತ್ರೆ ಮತ್ತು ಪ್ರತಿಭಟನೆ ನಡೆಸಲಿವೆ ಎಂದಿದ್ದಾರೆ. ಇದೇ ಹಿಟ್ ಆ್ಯಂಡ್ ರನ್ ಆಗಿದ್ದು ಯಾರು? ಬಿಡದಿ ಪ್ರಾಜೆಕ್ಟ್ ವಿಚಾರದಲ್ಲಿ ಬೈರ್ಮಂಗ್ಲಕ್ಕೆ ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ಬಂದು AC ಚೇಂಬರಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ, ಕಾಫಿ ಕುಡ್ಕೊಂಡು ಬನ್ನಿ ಕುಮಾರಸ್ವಾಮಿ ಅವರು ಅಂತ ಕರೆದಾಗ ಕುಮಾರಸ್ವಾಮಿ ಅವರು ಮರುಪತ್ರ ಬರೆದ್ರು ಮುಖ್ಯಮಂತ್ರಿಗಳಿಗೆ, ದಯವಿಟ್ಟು ಒಳಗಡೆ ಕೂತ್ಕೊಂಡು ನಾವು ಇಬ್ಬರೇ ಚರ್ಚೆ ಮಾಡಿದ್ರೆ ಇದು ಇತ್ಯರ್ಥ ಆಗ್ಲಿಕ್ಕಿಲ್ಲ, ಇದು ರೈತರ ಸಮಸ್ಯೆ, ರೈತರ ಮಧ್ಯೆನೇ ಇದು ಚರ್ಚೆ ಆಗಬೇಕು, ದಯವಿಟ್ಟು ಬೈರ್ಮಂಗಲ ಸರ್ಕಲ್ಗೆ ಬನ್ನಿ ಅಂತಕ್ಕಂಥ ಆಹ್ವಾನ ಕೊಟ್ಟರು. ಕುಮಾರಸ್ವಾಮಿ ಅವರು ಬಂದಿದ್ರು. ಎಲ್ಲಿ ಬಂದರು? ನಾಡಿನ ಮಾನ್ಯ ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಎಲ್ಲಪ್ಪ ಬಂದರು. ಒಟ್ಟಿನಲ್ಲಿ ನೈಸ್ ಟೋಲ್ ಅಕ್ರಮ, ಬಿಡದಿ ಭೂ ವಿವಾದ ಹಾಗೂ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ವಿಚಾರದಲ್ಲಿ ಜೆಡಿಎಸ್ ತನ್ನ ಹೋರಾಟ ಮುಂದುವರಿಸಿದೆ. ಸರ್ಕಾರ ಮತ್ತು ನೈಸ್ ಸಂಸ್ಥೆಯ ನಡುವಿನ ಒಳ ಒಪ್ಪಂದವನ್ನ ಬಯಲಿಗೆಳೆಯಲು ಸಜ್ಜಾಗಿರುವ ಮೈತ್ರಿ ಪಡೆಗೆ ಸರ್ಕಾರ ಹೇಗೆ ಕೌಂಟರ್ ಕೊಡಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.